ನಾನು ಯಾವ ವಿಚಾರನೂ ಬೇರೆ ವಿಚಾರ ಚರ್ಚೆ ಮಾಡಿದೆ. ನಾನು ಮಾಡೋಂಥ ಅವಶ್ಯಕತೆ ಇಲ್ಲ, ಮಾಡೋದು ಇಲ್ಲ. ಈಗ ಯಾವುದು ಸದ್ಯಕ್ಕೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಈಗಾಗಲೇ ಹೇಳಿದ್ದೇವೆ. ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನ್ ಹೇಳ್ತಾರೋ ಅಂತ ಕೇಳ್ಕೊಂಡು ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್ ರೀ. ನಾನು ಯಾವ ಪೋಸ್ಟ್ ಇದ್ರು ನಾನೊಬ್ಬ ವರ್ಕರೇ. ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನು ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ಮನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದಲ್ಲ. ಐ ಆಮ್ ಡನ್ ಎವ್ರಿ ವರ್ಕ್ ಇನ್ ದಿ ಪಾರ್ಟಿ. ನಾನು ಕರೆದ್ರೆ ಹೋಗ್ತೀನಿ. ನಾನಂತೂ ಇಲ್ಲಿವರೆಗೂ ಕರೆದ್ರೆ ತಾವು ಹೋಗ್ತೀರಾ ಸರ್? ಕರೆದ್ರೆ ಹೋಗ್ಬೇಕಾಗ್ತದೆ. ಪಾರ್ಟಿಯವ್ರು ಕರೆದ್ರೆ ಹೋಗದೇ ಇರಕ್ಕಾಗ್ತದೆ. ಬರೀ ಭಾಷಣ ಮಾಡಲ್ಲ, ಬರೀ ಭಾಷಣ ಮಾಡೋದು ನಂಗಾಗಲ್ಲ. ಬಾವುಟ ಕಟ್ಟಿದ್ದೀನಿ, ಅದ್ರ ಜೊತೆಗೆ ಪಕ್ಷನೂ ಕಟ್ಟಿದ್ದೀನಿ. ಇದು ಡಿಕೆಶಿ ಮಾತು. ಅವರಾಡಿರೋ ಪ್ರತಿಯೊಂದು ಮಾತು ಕೂಡ ಬೆಂಕಿ ಚೆಂಡು. ಈ ಮಾತನ್ನು ಯಾರೇ ಕೇಳಿಸ್ಕೊಂಡ್ರು ಏನೋ ಒಂದು ಅನುಮಾನ ಮೂಡೋದು ಸಹಜ. ಯಾರಿಗೋ ಡಿಕೆಶಿ ಟಾಂಗ್ ಕೊಟ್ಟಿದ್ದಾರೆ ಅಂತ 100% ಅನ್ನಿಸುತ್ತೆ. ಡಿಕೆಶಿ ಮಾತಾಡಿದ್ರೆ ಆ ಮಾತುಗಳು ಬೆಂಕಿಯುಂಡೆಯಂತೆ ಭಾಸವಾಗುತ್ತೆ. ಇನ್ನು ಡಿಕೆಶಿಯ ನಡೆ ಥೇಟ್ ಚಾಣಕ್ಯನ ನಡೆಯಂತೆ ಇರುತ್ತೆ. ಅವರ ಚಾಣಕ್ಯನ ನಡೆಗೆ ಈಗೊಂದು ಬೆಸ್ಟ್ ಎಕ್ಸಾಂಪಲ್ ಸಿಕ್ಕಿದೆ. ಕೆಲವು ದಿನಗಳ ಹಿಂದೆ ನಾನು ಯಾರನ್ನೂ ಭೇಟಿ ಮಾಡಲ್ಲ ಅಂತ ಅಸಮಾಧಾನ ವ್ಯಕ್ತಪಡಿಸಿದ್ದ ಡಿಕೆಶಿ ಈಗ ಖರ್ಗೆಯನ್ನ ಭೇಟಿಯಾಗಿ ಹೊಸ ದಾಳ ಉರುಳಿಸಿದ್ದಾರೆ. ಆ ದಾಳ ಉರುಳಿಸಿರೋದು ಸಿಎಂ ಕುರ್ಚಿಗಾಗಿ. ಭೇಟಿ ಮಾಡಲ್ಲ ಅಂದ್ರು, ಖರ್ಗೆಯ ಭೇಟಿ ಮಾಡಿದ್ರು. ಸಿಎಂ ಕುರ್ಚಿಗಾಗಿ ಡಿಕೆಶಿ ಉರುಳಿಸಿದ್ರು ಹೊಸ ದಾಳ. ಖರ್ಗೆ ಭೇಟಿ ಮಾಡಿದ ಡಿಕೆ ಏನೇನ್ ಚರ್ಚೆ ಮಾಡಿದ್ರು ಗೊತ್ತಾ? ಗೊತ್ತಿತ್ತು. ಡಿಕೆಶಿ ಸಿಎಂ ಕುರ್ಚಿಯನ್ನ ಅಷ್ಟು ಸುಲಭವಾಗಿ ಬಿಟ್ಕೊಡೋದಿಲ್ಲ ಅಂತ ಎಲ್ಲರಿಗೂ ಗೊತ್ತಿತ್ತು. ಅದಕ್ಕೆ ಪ್ರಯತ್ನ ಮಾಡ್ತಾನೇ ಇರ್ತಾರೆ ಅನ್ನೋದು ಕೂಡ ಎಲ್ಲರಿಗೂ ತಿಳಿದಿತ್ತು. ಆದ್ರೆ ದಿಲ್ಲಿಯಲ್ಲಿ ಮಾತನಾಡುವಾಗ ಯಾರನ್ನೂ ಭೇಟಿ ಮಾಡಲ್ಲ, ಯಾರಿಗೂ ತೊಂದರೆ ಕೊಡಲ್ಲ ಅಂತ ಡಿಕೆಶಿ ಹೇಳಿಬಿಟ್ಟಿದ್ರು. ಸಿಎಂ ಕುರ್ಚಿ ವಿಚಾರವಾಗಿ ಡಿಕೆಶಿಯನ್ನ ಯಾರೇ ಪ್ರಶ್ನಿಸಿದ್ರು ಡಿಕೆಶಿ ಹೈಕಮಾಂಡ್ ಕಡೆಗೆ ಬೊಟ್ಟು ಮಾಡಿ ತೋರಿಸ್ತಾ ಇದ್ರು. ಹೈಕಮಾಂಡ್ ಒಂದಲ್ಲ ಒಂದು ದಿನ ತನಗೆ ಸಿಎಂ ಕುರ್ಚಿ ಮೇಲೆ ಕೂರಿಸಿ ಪಟ್ಟಾಭಿಷೇಕ ಮಾಡುತ್ತೆ ಅಂತ ಡಿಕೆಶಿ ನಂಬಿದ್ರು. ಆದ್ರೆ ಇತ್ತೀಚೆಗೆ ಮಾತಾಡಿದ್ದ ಮಲ್ಲಿಕಾರ್ಜುನ್ ಖರ್ಗೆ ನಿಮ್ಮ ಸಮಸ್ಯೆಯನ್ನ ನೀವೇ ಪರಿಹಾರ ಮಾಡ್ಕೋಬೇಕು ಅಂದ್ಬಿಟ್ರು. ಇದು ಡಿಕೆಶಿಯನ್ನ ಕೆರಳಿಸ್ತು. ನಮ್ಮಲ್ಲೇನೂ ಸಮಸ್ಯೆನೇ ಇಲ್ಲ ಅಂತ ಟಾಂಗ್ ಕೊಟ್ರು. ಈಗ ಮತ್ತೊಮ್ಮೆ ಹೈಕಮಾಂಡ್ ಅನ್ನ ಭೇಟಿ ಮಾಡೋದೇ ಇಲ್ಲ ಅಂತ ಹೇಳೋದ್ರ ಮೂಲಕ ಅಸಮಾಧಾನ ಹೊರಹಾಕಿದ್ರು. ಇದಾದ ಮೇಲೆ ಡಿಕೆಶಿ ಯಾರನ್ನೂ ಭೇಟಿ ಮಾಡಲ್ಲ ಅಂತಾನೆ ಎಲ್ಲರೂ ಭಾವಿಸಿದ್ರು. ಯಾರನ್ನೇ ಭೇಟಿಯಾದ್ರೂ ಖರ್ಗೆಯನ್ನ ಮಾತ್ರ ಭೇಟಿ ಮಾಡುವುದು ಅಸಾಧ್ಯ ಅಂತ ಎಲ್ಲರೂ ಅಂದಾಜಿಸಿದ್ದರು. ಆದ್ರೆ ಎಲ್ಲರ ಅಂದಾಜು ಸುಳ್ಳಾಯಿತು. ಗುರುವಾರ ಖರ್ಗೆಯನ್ನ ಭೇಟಿ ಮಾಡೇ ಬಿಟ್ಟಿದ್ದಾರೆ ಡಿಸಿಎಂ ಡಿಕೆಶಿ. ಡಿಸೆಂಬರ್ ತಿಂಗಳಲ್ಲೇ 4ನೇ ಬಾರಿಗೆ ಖರ್ಗೆ ಭೇಟಿ. ಖರ್ಗೆ ಮೂಲಕ ರಾಹುಲ್ ಗಾಂಧಿ ಭೇಟಿಗೆ ಡಿಕೆ ಯತ್ನ. ಡಿಕೆಶಿ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ರು ಅಂದ್ರೆ ಆ ಕುರ್ಚಿಯನ್ನ ದಕ್ಕಿಸ್ಕೊಳ್ಳೋ ತನಕ ನಿದ್ದೆ ಮಾಡಲ್ಲ. ಒಂದಲ್ಲ ಒಂದು ದಿನ ಆ ಕುರ್ಚಿಯನ್ನ ಸ್ವಂತ ಮಾಡಿಕೊಳ್ಳಲೇಬೇಕು ಅಂತ ಪ್ರಯತ್ನ ಪಡ್ತಾ ಇರ್ತಾರೆ. ಆದ್ದರಿಂದ ಡಿಕೆಶಿ ಯಾರನ್ನೂ ಭೇಟಿಯಾಗಲ್ಲ ಅಂದಿದ್ದು, ನಾನು ಡಿಸಿಎಂ ಹುದ್ದೆಯಲ್ಲೇ ತೃಪ್ತಿಯಾಗಿದ್ದೇನೆ ಅಂದಿದ್ದನ್ನ ಬಹಳಷ್ಟು ಮಂದಿ ಅರಗಿಸಿಕೊಳ್ಳೋಕೆ ಸಾಧ್ಯವಾಗಿರಲಿಲ್ಲ. ಆದ್ರೆ ಆ ರೀತಿ ಹೇಳ್ತಾನೆ ಡಿಕೆಶಿ ವ್ಯೂಹವೊಂದನ್ನ ರಚಿಸಿದ್ರು. ಯಾರನ್ನೂ ಭೇಟಿಯಾಗಲ್ಲ ಅಂತ ಹೇಳ್ಕೊಂಡೆ ಮಲ್ಲಿಕಾರ್ಜುನ್ ಖರ್ಗೆ ಭೇಟಿ ಮಾಡೋಕೆ ಸ್ಕೆಚ್ ಹಾಕಿದ್ರು. ಆ ಸ್ಕೆಚ್ ಅನ್ನ ಕೊನೆಗೂ ಜಾರಿಗೊಳಿಸಿಬಿಟ್ರು. ಹೌದು, ಸಿಎಂ ಆಗಲೇಬೇಕೆಂದು ಹಠ ಹಿಡಿದಿರುವ ಡಿಕೆ ಹೈಕಮಾಂಡ್ ಮನವೊಲಿಕೆಗೆ ಕಸರತ್ತು ನಡೆಸ್ತಾ ಇದ್ದಾರೆ. ದಿಲ್ಲಿಗೆ ಹೋಗಿ ಹೈಕಮಾಂಡ್ ಭೇಟಿಯಾಗೋಕೆ ಸಾಧ್ಯವಾಗದೆ ಬರಿಗೈಯಲ್ಲಿ ವಾಪಸ್ ಆಗ್ತಾ ಇದ್ದಾರೆ. ಆದ್ರೆ ಈಗ ಖರ್ಗೆ ಮೂಲಕವಾದ್ರೂ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದಾರೆ. ಡಿಸೆಂಬರ್ ತಿಂಗಳಲ್ಲೇ 4 ಬಾರಿ ಭೇಟಿ ಮಾಡಿ ಮಾತಾಡಿದ್ದಾರೆ ಡಿಸಿಎಂ ಡಿಕೆಶಿ. ಇಷ್ಟಕ್ಕೂ ಡಿಕೆ ಖರ್ಗೆಯನ್ನ ಭೇಟಿ ಮಾಡಿದ್ದೇಕೆ ಇಲ್ಲಿದೆ ನೋಡಿ. ಅಧಿಕಾರ ಹಂಚಿಕೆ ವಿಚಾರದಲ್ಲಿ ಸ್ಪಷ್ಟತೆ ಸಿಗುತ್ತಿಲ್ಲ. ರಾಹುಲ್ ಗಾಂಧಿ ಭೇಟಿಗೆ ಅವಕಾಶ ಸಿಗುತ್ತಿಲ್ಲ. ಈಗ ರಾಜ್ಯದಲ್ಲಿರೋದು ಸ್ಥಳೀಯವಾಗಿ ಬಗೆಹರಿಯುವ ಸಮಸ್ಯೆಯಲ್ಲ. ಸಿಎಂ ಸಿದ್ದರಾಮಯ್ಯ ರಾಹುಲ್ ಗಾಂಧಿ ತೀರ್ಮಾನ ಅಂತಿದ್ದಾರೆ. ನೀವೇ ಮಧ್ಯಸ್ಥಿಕೆ ವಹಿಸಿ ನನಗೆ ಕ್ಲಾರಿಟಿ ಕೊಡಿಸಿ, ಸಾಧ್ಯವಾದರೆ CWC ಸಭೆಯಲ್ಲಿ ಪ್ರಸ್ತಾಪ ಮಾಡಿ,
ರಾಹುಲ್ ಗಾಂಧಿ ಪ್ರತ್ಯೇಕ ಭೇಟಿ ಮಾಡಿ ಗಮನಕ್ಕೆ ತನ್ನಿ ಅಂತ ಖರ್ಗೆಗೆ ಮನವಿ ಮಾಡಿದ್ದಾರೆ ಡಿಸಿಎಂ ಡಿಕೆಶಿ. ಡಿಕೆ ಖರ್ಗೆ ಭೇಟಿ, ಮಧ್ಯಸ್ಥಿಕೆ ರಾಜಕೀಯ ಶುರು. ಎಸ್, ಈಗ ಡಿಕೆಶಿಗೆ ಒಂದು ದಾರಿ ಬೇಕು. ಸಿಎಂ ಆಗೋಕೆ ಹೈಕಮಾಂಡ್ ಭೇಟಿ ಮಾಡೋಕೆ ಒಂದು ಮಾರ್ಗ ಬೇಕೇ ಬೇಕು. ಅದು ಮಲ್ಲಿಕಾರ್ಜುನ್ ಖರ್ಗೆ ಅಂತ ಡಿಸೈಡ್ ಮಾಡಿಕೊಂಡಿದ್ದಾರೆ ಡಿಸಿಎಂ ಡಿಕೆಶಿ. ಆದ್ದರಿಂದಲೇ ರಾಹುಲ್ ಗಾಂಧಿ ಭೇಟಿಗೆ ನಂಗೆ ಅವಕಾಶ ಕೊಡಿಸಿ, ಇಲ್ಲ ಅಂದ್ರೆ ನನ್ನ ಪರವಾಗಿ ರಾಹುಲ್ ಗಾಂಧಿ ಹತ್ರ ಮಾತಾಡಿ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಹತ್ರ ಮನವಿ ಮಾಡಿಕೊಂಡಿದ್ದಾರಂತೆ ಡಿಸಿಎಂ ಡಿಕೆಶಿ. ಒಟ್ನಲ್ಲಿ ಖರ್ಗೆಯನ್ನ ಮಧ್ಯಸ್ಥಿಕೆ ವಹಿಸಿಕೊಳ್ಳುವುದಕ್ಕೆ ಡಿಕೆಶಿ ಮನವಿ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ ಖರ್ಗೆ ಬಳಿ ಇಷ್ಟೆಲ್ಲ ಮಾತಾಡಿದ ಬಳಿಕ ಕೆಲವೊಂದು ವಿಚಾರಗಳ ಬಗ್ಗೆ ಡಿಕೆಶಿ ಸ್ಪಷ್ಟನೆ ನೀಡಿದ್ದಾರೆ. ನಂಗೆ ಸಿಡಬ್ಲ್ಯೂಸಿ ಮೀಟಿಂಗ್ಗೆ ಆಹ್ವಾನ ಸಿಕ್ಕಿಲ್ಲ, ಸಿಎಂಗೆ ಆಹ್ವಾನವಿದ್ದು ಅವರು ಹೋಗ್ತಾರೆ ಎಂದಿದ್ದಾರೆ. ನಾನು ಕರೆದ್ರೆ ಹೋಗ್ತೀನಿ, ನಾನಂತೂ ಇಲ್ಲಿವರೆಗೂ ಕರೆದಿಲ್ಲ. ಇರ್ಬೋದು, 3 ಸಿಎಂಗೂ ಕರೆದಿದ್ದಾರೆ ಅಂತ ನನಗೂ ತಿಳಿದಿದೆ. ಡೆಪ್ಟಿ ಸಿಎಂಗೆ ಏನು ಕರೆದಿಲ್ಲ. ಅದು ಎಕ್ಸ್ಟೆಂಡೆಡ್ ಕಮಿಟಿ ಮೀಟಿಂಗ್ ನಮ್ಗೆ ಕರೀತಾರೆ. ಕರೆದ್ರೆ ತಾವೇನು ಹೋಗ್ತೀರಾ ಸರ್ ಡೆಲ್ಲಿಗೆ? ಕರೆದ್ರೆ ಹೋಗ್ಬೇಕಾಗ್ತದೆ, ಪಾರ್ಟಿಯವ್ರು ಕರೆದ್ರೆ ಹೋಗದೆ ಇರಕ್ಕಾಗ್ತದೆ. ಪೋಸ್ಟರ್ ಅಂಟಿಸಿದ್ದೇನೆ, ಬಾವುಟ ಕಟ್ಟಿದ್ದೀನಿ. ಸಿಎಂ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ರ ಡಿಕೆಶಿ. ನಾನು ಕಾರ್ಯಕರ್ತನಾಗಿದ್ದಾಗಲೂ ಪೋಸ್ಟರ್ ಅಂಟಿಸಿದ್ದೇನೆ, ಬಾವುಟ ಕಟ್ಟಿದ್ದೇನೆ, ಕಸ ಗುಡಿಸಿದ್ದೇನೆ, ಅಧ್ಯಕ್ಷನಾಗಿಯೂ ಬಾವುಟ ಕಟ್ಟಿದ್ದೇನೆ. ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋ ಕೆಲಸ ನಾನು ಯಾವತ್ತೂ ಮಾಡಿಲ್ಲ ಎಂದು ಪರೋಕ್ಷವಾಗಿ ಸಿಎಂ ಸಿದ್ದರಾಮಯ್ಯಗೆ ಟಾಂಗ್ ಕೊಟ್ಟಿದ್ದಾರೆ. ನಾನು ಯಾವ ವಿಚಾರನೂ ಬೇರೆ ವಿಚಾರ ಚರ್ಚೆ ಮಾಡಿಲ್ಲ. ನಾನು ಮಾಡೋಂಥ ಅವಶ್ಯಕತೆ ಇಲ್ಲ, ಮಾಡೋದು ಇಲ್ಲ. ಈಗ ಯಾವುದು ಸದ್ಯಕ್ಕೆ ಇಲ್ಲ. ನಾನು ಸಿದ್ದರಾಮಯ್ಯನವ್ರು ಈಗಾಗಲೇ ಹೇಳಿದ್ದೇವೆ, ಹೈಕಮಾಂಡ್ ಏನ್ ಹೇಳ್ತಾರೆ ಅದನ್ನ ನಾವು ಕೇಳ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತೀವಿ. ಅವ್ರು ಏನ್ ಹೇಳ್ತಾರೋ ಹಂಗೆ ಕೇಳ್ಕೊಂಡು. ಕಾರ್ಯಕರ್ತ ಅಂದ್ರೆ ನಾವು ಲೈಫ್ ಟೈಮ್ ವರ್ಕರ್ ರೀ. ನಾನು ಯಾವ ಪೋಸ್ಟ್ ಇದ್ರು ನಾನೊಬ್ಬ ವರ್ಕರೇ. ಬಾವುಟನೂ ಕಟ್ಟಿದ್ದೀನಿ, ಪಕ್ಷದ ಅಧ್ಯಕ್ಷ ಆದಾಗೂ ಬಾವುಟ ಕಟ್ಟಿದ್ದೀನಿ, ಕಾರ್ಯಕರ್ತ ಆದಾಗೂ ಬಾವುಟ ಕಟ್ಟಿದ್ದೀನಿ, ಪೋಸ್ಟ್ ಅಂಟಿಸಿದ್ದೀನಿ, ಕಸ ಗುಡಿಸಿದ್ದೀನಿ, ಏನೇನು ಬೇಕೋ ಕಾಂಗ್ರೆಸ್ ಪಕ್ಷಕ್ಕೆಲ್ಲ ಮಾಡಿದ್ದೀನಿ. ಸುಮ್ಮನೆ ಬರೀ ನಾನು ಬಂದಾಗೆಲ್ಲ ಸ್ಟೇಜ್ ಮೇಲೆ ಕೂತ್ಕೊಂಡು ಭಾಷಣ ಮಾಡ್ಕೊಂಡು ಹೋಗೋದು, ಆ ಕೆಲಸ ನಾನು ಯಾವತ್ತೂ ಮಾಡ್ಕೊಂಡು ಹೋಗಿದ್ದಲ್ಲ. ಐ ಆಮ್ ಡನ್ ಎವ್ರಿ ವರ್ಕ್ ಇನ್ ದಿ ಪಾರ್ಟಿ. ಒಟ್ನಲ್ಲಿ ಕುರ್ಚಿ ಕದನಕ್ಕೆ ಮತ್ತೆ ಮುನ್ನುಡಿ ಬರೆದಿದ್ದಾರೆ ಡಿಕೆಶಿ. ಇದಕ್ಕೆ ಪ್ರತಿಕ್ರಿಯೆ ನೀಡಿರೋ ಸಚಿವ ಸತೀಶ್ ಜಾರಕಿಹೊಳಿ, ಎಐಸಿಸಿ ಅಧ್ಯಕ್ಷರು ಸ್ಪಷ್ಟವಾಗಿ ಹೇಳಿದಂತೆ ಸಿಎಂ ಡಿಸಿಎಂ ಇಬ್ಬರೇ ಬಗೆಹರಿಸಿಕೊಳ್ಳಬೇಕು ಅಂತ ಹೇಳಿ ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. ನಮ್ಮ ಗಮನಕ್ಕೆ ಏನಿಲ್ಲ, ಇದೆಯಲ್ಲ ಅಲ್ಲಿ ಲೋಕಲ್ ಯಾರು ಮಾಡ್ತಿರ್ಬೋದು, ಅದೇನ ಇದನ್ನ ನಾವೇ ಮಾಡ್ಬೇಕಂತ ಇಲ್ಲ. ಬೇರೆ ಬೇರೆ ಜಿಲ್ಲೆ ತಾಲೂಕು ಮಾಡಿದಾಗ ಮಾಡಿರ್ತಾರೆ, ಅವ್ರೇನ ಮಾಡಿರ್ಬೋದು. ನಮಗೇನು ಐಡಿಯಾ ಇಲ್ಲ ಅದ್ರ ಬಗ್ಗೆ. ಅಂತಿಮವಾಗಿ ಬಂದೇ ಬರ್ತಾರೆ, ಹೈಕಮಾಂಡನೇ ಅದು ಜವಾಬ್ದಾರಿ ಆಗ್ತದೆ, ಬಂದೇ ಬರ್ತಾರೆ. ಈಗ ಅವ್ರು ಹೇಳಿದಾರೆ, ನೀವು ನಿಮ್ಮಲ್ಲಿ ಸೃಷ್ಟಿ ಆಗಿದ್ದ ರಾಜ್ಯದಾಗಲ್ಲ, ದಿಲ್ಲಿ ಒಳಗೇನಾಗಿಲ್ಲ, ಇದು ಇಲ್ಲೇ ಆಗಿದೆ, ಬಗೆಹರಿಸ್ಕೊಂಡು ಸಲಹೆ ಕೊಟ್ಟಿದ್ದಾರೆ. ಕೊಡದಿದ್ರೆ ಅಂತಿಮವಾಗಿ ಅವರೇ ಹೇಳಬೇಕು. ಇಬ್ಬರೇ ಅವ್ರು ಇರೋರೇ ಇಬ್ಬರೇ, ಮೂರನೇದವ್ರು ಇಲ್ಲೇ ಇಲ್ಲ. ಇದೆಲ್ಲದರ ನಡುವೆ ಶನಿವಾರ ನಡೆಯುವ ಸಿಡಬ್ಲ್ಯೂಸಿ ಸಭೆಗೆ ಆಗಮಿಸುವಂತೆ ಸಿಎಂ ಸಿದ್ದರಾಮಯ್ಯಗೆ ವಿಶೇಷ ಆಹ್ವಾನ ಬಂದಿದೆ. ಸಿಡಬ್ಲ್ಯೂಸಿ ಸಭೆ ಬಳಿಕ ರಾಹುಲ್ ಗಾಂಧಿ ಭೇಟಿ ಮಾಡಿ ಸಂಪುಟ ಪುನರಚನೆಗೆ ಅನುಮತಿ ಕೇಳಲು ಸಿದ್ದರಾಮಯ್ಯ ಮುಂದಾಗಿದ್ದಾರೆ. ಸಂಪುಟ ಪುನರಚನೆಗೆ ಅನುಮತಿ ಕೊಡ್ತಾರಾ, ಇಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ ಸ್ಪಷ್ಟನೆ ಕೊಡ್ತಾರಾ ಎಂಬುದು ಕುತೂಹಲ. ಖರ್ಗೆ ಡಿಕೆಶಿ ವಿಚಾರವನ್ನ ಸಿಡಬ್ಲ್ಯೂಸಿ ಮೀಟಿಂಗ್ನಲ್ಲಿ ಚರ್ಚೆ ಮಾಡ್ತಾರಾ ಅನ್ನೋದು ಮತ್ತೊಂದು ಕುತೂಹಲ.